ನಾನು ಅಕ್ಕ ಸಮ್ಮೇಳನ ಕಮಿಟಿಯವರು ಬಂದು ಕೇಳಿದಾಗ ಅಡ್ವೈಸರಿ ಕಮಿಟಿ ಮೆಂಬರ್ ಆಗ್ತಾರಂತ ನಾನು ತಕ್ಷಣ ಒಪ್ಕೊಂಡೆ. ಯಾಕೆಂದರೆ ಫಸ್ಟು ನನಗೆ ಭಾಳ ಹೆಮ್ಮೆ ಇದು ಮೆಂಬರ್ ಆಗೋಕ್ಕೆ. ಸೆಕೆಂಡ್, ನನಗೆ 2-3 ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಒಂದು, ಕನ್ನಡದವರೆಲ್ಲ ಬರೀ ಅಮೇರಿಕಾದಲ್ಲೆಲ್ಲ ಒಂದೇ ಅಲ್ಲ, ಪ್ರಪಂಚದ ಎಲ್ಲ ಕಡೆಯಿಂದ ಬರ್ತಿದ್ದಾರೆ, ಅವನ್ನೆಲ್ಲ ಮೀಟ್ ಮಾಡ್ಬೋದು. ನಾನು ಹಳೆಯ ಸ್ನೇಹಿತರುಗಳನ್ನು ಮೀಟ್ ಮಾಡ್ಬೋದು. ಇದು ಮದುವೆ ಥರ ಎಲ್ಲ ಒಟ್ಟಿಗೆ ಸೇರಿದಂಗೆ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ಯೂತ್, ಮುಂದಿನ ಪೀಳಿಗೆಯವರ ಅಭಿವೃದ್ಧಿಗೆ ಇದು ಭಾಳ ಹೆಲ್ಪ್ ಆಗುತ್ತೆ. ಇದು ಅಕ್ಕ ಕಾನ್ಫರೆನ್ಸ್ ಅದು ನನಗೆ ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿತ್ತು. ಇನ್ನೊಂದು, ನಾನು ಸಿಲಿಕಾನ್ ವ್ಯಾಲಿಲಿರೋದ್ರಿಂದ ಇಲ್ಲಿ ಸ್ಪೆಷಲ್ ಏನೋ ಇಂಟ್ರೆಸ್ಟ್ ಇದೆ. ಯಾಕೆಂದರೆ ಆಂಟ್ರಪ್ರಿನರ್ಶಿಪ್ ಆಮೇಲೆ ಬಿಸ್ನೆಸ್ ಡೆವಲಪ್ಮೆಂಟ್ ಅದರಿಂದ ಮೇಲಾಗಿ ಬಿಸ್ನೆಸ್ ಫೋರಮ್ ಮಾಡ್ತಿದ್ದೀವಲ್ಲ, ಅದಕ್ಕೆ ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಯಿತು. ಅಲ್ಲಿ ನನ್ನ ಅನುಭವದ ಮೇಲೆ ನಾಟ್ ಓನ್ಲಿ ಫಾರ್ ದಿ ಪೀಪಲ್ ಹೂ ಕಮಿಂಗ್ ಬಟ್ ಆಲ್ಸೋ ಈ ಮುಂದಿನ ಪೀಳಿಗೆಯವರಿಗೆ ಭಾಳ ಅಡ್ವೈಸ್ ಮಾಡ್ಬೋದು. ನಾನು ಅಲ್ಲಿರ್ತೀನಿ. ಆವಾಗ ಒಟ್ಟಿಗೆ ಸೇರಿ ಅವರು ಹೇಗೆ ಜೀವನದಲ್ಲೊಂದೇ ಅಲ್ಲ ಬಿಸ್ನೆಸ್ನಲ್ಲೂ ಹೇಗೆ ಅಭಿವೃದ್ಧಿ ಆಗ್ಬೋದು ಅದನ್ನು ಅವಕಾಶ ಕೊಡ್ಬೋದು ಈ ಸಮ್ಮೇಳನದಿಂದ. ಆಮೇಲೆ ಇದು ಸಿಲಿಕಾನ್ ವ್ಯಾಲಿಲಿ ನಾವು ಸಕ್ಸಸ್ಫುಲ್ ಆದದ್ದು. ಇಲ್ಲಿ ಭಾಳ ಜನ ಆಂಟ್ರಪ್ರಿನರ್ಸ್ ಇದ್ದಾರೆ, ಕನ್ನಡದವರು, ಬಾಕಿ ಇಂಡಿಯನ್ ಆರಿಜಿನ್ನವರು. ಅವರೆಲ್ಲ ಬಂದು ಸೇರೋದ್ರಿಂದ ಅವರ ಅನುಭವದ ಮೇಲೆ ಬಂದು ಸೇರೋರೆಲ್ಲ ಮತ್ತು ಯಂಗ್ ಜನ್ರೇಷನ್ ಜನ ಕೂಡ ಭಾಳ ತಿಳ್ಕೊಬೋದು ಅವರಿಂದ ಹೇಗೆ ಮುಂದುವರಿಯೋದು ಅಂತ. ಆಮೇಲೆ ಇದು ಕಲ್ಚರಲ್ ಪ್ರೋಗ್ರಾಮ್ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ದಿ ಕಮಿಟಿಯವರು ನಮಗೆ ಹೇಳಿದ್ದಾರೆ, ಭಾಳ ಒಳ್ಳೆ ಆರ್ಟಿಸ್ಟ್ ಬರ್ತಾಯಿದ್ದಾರೆ, ಒಳ್ಳೆ ಲೀಡರ್ಸ್ ಬರ್ತಾಯಿದ್ದಾರೆ. ಟೆಕ್ನಾಲಜಿಲಿ ಒಂದೇ ಅಲ್ಲ, ಬಿಸ್ನೆಸ್ನಲ್ಲಿ, ಆಮೇಲೆ ಆರ್ಟ್ಸ್ನಲ್ಲಿ, ಆಮೇಲೆ ಪಬ್ಲಿಕ್ ಸರ್ವಿಸ್ನಲ್ಲಿ ಈ ಎಲ್ಲ ವಿಷಯದಲ್ಲೂ ಭಾಳ ಲೀಡರ್ಸ್ ಬರ್ತಾಯಿದ್ದಾರೆ. ಅವ್ರನ್ನೆಲ್ಲ ಮೀಟ್ ಮಾಡ್ಬೋದು. ಭಾಳ ಅದರಿಂದ ನನಗೆ ಇಲ್ಲಿ ಈ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ನಂಗೆ ಭಾಳ ಇಂಟ್ರೆಸ್ಟ್ ಇದೆ, ಭಾಳ ಹೆಮ್ಮೆ.